ಪ್ರಾಯಶ್ಚಿತ್ತದ ಯಾತ್ರೆ ಅಂತೆ. ಒಪ್ಕೊಂತೀರಾ ನೀವು ಪ್ರಾಯಶ್ಚಿತ್ತ ಯಾತ್ರೆ ಅಂತ? ಒಪ್ಕೊಂತೀರಾ? ಇದೇ ಕಳ್ಳರು, ಕಾಂಗ್ರೆಸ್ಸಿನ ಕಳ್ಳರು ಅವತ್ತು ಬಿಡದಿ ಜಮೀನು ಏನು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಬಿಡದಿಗೆ ಏನ್ ಬಂದಿದ್ದೀರಾ? ಕೊಳ್ಳೆ ಹೊಡೆಯಕ್ಕೆ ಬಂದಿರೋದು ನೀವು. 35,000 ಕೋಟಿ ಹಣ ಸಿಗ್ತದೆ. ಇಲ್ಲಿ 2,700 ಎಕರೆ ಸರ್ಕಾರಿ ಜಮೀನಿತ್ತು. ಇಲ್ಲ, ಇವತ್ತು 700 ಎಕರೆ, ಇನ್ನು 2,000 ಎಕರೆ ಎಲ್ಲೋಯ್ತು ಗೊತ್ತಿಲ್ಲ ಯಾರಿಗೂ. ಎಲ್ಲರ ಹೆಸರಿಗೂ ಖಾತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಇವಾಗ ಎಲ್ಲ ಮುಂದೆ ಹೋಗಿ ನನಗೆ ದುಡ್ಡು ಕೊಡು, ದುಡ್ಡು ಕೊಡು ಅಂತ. ಈ ಭೂಮಿ ಮುಟ್ಟಬಾರ್ದು. ಇಲ್ಲಿ ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಕುರಿಗಳಿದ್ದಾರೆ, ಹಸುಗಳಿದ್ದಾರೆ. ಇದನ್ನ ಮುಟ್ಟಿದ್ರೆ ನಿಮ್ ಸರ್ಕಾರ ಸರ್ವನಾಶ ಆಗೋತೈತೆ ಅಂತಾರೆ. ಇದು ಮುಟ್ಟಿದ್ರೆ ನೀವು ರೈತರಿಗೆ ದ್ರೋಹ ಬಗೆದ್ರಿ ಅಂತ ಇದೇ ಡಿ.ಕೆ. ಶಿವಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಈಗ ಯಾರಪ್ಪ ಪ್ರಾಯಶ್ಚಿತ್ತ ಮಾಡ್ಕೊಬೇಕು? ನೀವೇ ಹೇಳಿದವರು. ಇಲ್ಲಿ ಬರಲ್ಲ, ಬಿಡದಿ ಮಾಡಬಾರ್ದು ಅಂತ ಹೇಳಿದವರು ನೀವೇ ತಾನೇ. ಈಗ ಯಾವ ಮುಖ ಇಟ್ಕೊಂಡು ಇದು ಈ ಯೋಜನೆಯನ್ನ ಮಾಡ್ತಾ ಇದ್ದೀರ? ಉತ್ತರ ಕೊಡಿ. ನೀವು ಪೇಜ್ ಗಟ್ಟಲೆ ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲ, ಉತ್ತರ ಕೊಡಿ. ಆ ಸತ್ಯ ಶೋಧನಾ ಸಮಿತಿ ರಿಪೋರ್ಟ್ ಬಹಿರಂಗ ಮಾಡಿ. ಇಲ್ಲ ಅಂದ್ರೆ ವಿಧಾನಸಭೆಯಲ್ಲಿ 13ನೇ ತಾರೀಕು ನಡೀತದಲ್ಲ, ಅಲ್ಲಿ ನಾವು ಅದನ್ನ ಬಹಿರಂಗ ಮಾಡ್ತೀರಿ. ನಿಮ್ಮ ಯೋಗ್ಯತೆಯನ್ನ ಹರಾಜಾಗ್ತೀರಿ ಅವತ್ತು ಇಡೀ ರಾಜ್ಯಕ್ಕೆ. ನೀವು ಜನಗಳ ಮುಂದೆ ಹೇಳೋದೇನು? ನೀವು ಕೊಳ್ಳೆ ಹೊಡೆಯಕ್ಕೆ ಇಲ್ಲಿ ಬಂದಿರುವಂತದ್ದು. ನನಗ್ ದುಡ್ಡು ಕೊಡು, ನನಗ್ ದುಡ್ಡು ಕೊಡು ಅಂತ. ರೈತರೆಲ್ಲ ಇಲ್ಲಿ ರೈತರೆಲ್ಲ ಕೇಳ್ತಾ ಇರೋದು. ಯಾರ್ಯಾರು ಈ ಅಕ್ರಮ ಭೂಮಿಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಕೇಳ್ತಾ ಇರೋದು. ರೈತರೆಲ್ಲ ಕೇಳ್ತಾ ಇರೋದು. ರೈತರು ತಮ್ಮ ಭೂಮಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರೆ ನೀವು ಅದನ್ನ ಬೋಗಸ್ ಅಂತ ಹೇಳ್ತೀರಾ? ಕಾಂಗ್ರೆಸ್ ಮನೆಯಾಳ ಕೆಲಸಕ್ಕೆ ಇವತ್ತು